ರಥಸಪ್ತಮಿ ದಿನದಂದು ನಡೆಯುವ ಕ್ಯಾಮೇನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೂ ಹಾಗೂ ಕುರ್ರಂಕೋಟೆಯ ದೊಡ್ಡ ಕಾಯಪ್ಪನ ಜಾತ್ರೆಗೆ ಆಗಮಿಸಿದ್ದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. निर्व्याजां निष्ठलां सद्गुणगणप्रहतिं शाश्वतीं आसुदेव अद्यपूर्वोच्चरिता एवं गुणगणविशेषणविशिष्टायां शुभतितो अस्य यजमानस्य परमेश्वरनामधेयस्य कनिका परमेश्वरी नाम्न्याः कीर्तनं येनाचार्य सदैव मध्वमुनिराट् दत्यासु विद्यान् मम नमस्ते प्राणेश प्रणत दिवभाया मनिमगता नमस्वामि ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಐತಿಹಾಸಿಕ ಪ್ರಸಿದ್ಧ ಕ್ಯಾಮೇನಹಳ್ಳಿಯಲ್ಲಿ ರಥಸಪ್ತಮಿ ದಿನದಂದು ನಡೆಯುವ ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿದ್ದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಶೇಷ ಪೂಜೆ ಸಲ್ಲಿಸಿದ್ದು, ಗರುಡ ಬಂದು ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕುವಾಗ ಭಕ್ತಾದಿಗಳೊಂದಿಗೆ ಗರುಡ ದರ್ಶನ ಪಡೆದಿದ್ದಾರೆ. ಬಳಿಕ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ರಥವನ್ನು ಜನರ ಜೊತೆಯಲ್ಲೇ ಎಳೆದು ಚಾಲನೆ ನೀಡಿದ್ದಾರೆ. ನಂತರ ತಾಲೂಕಿನ ಕುರ್ರಂಕೋಟೆ ಗ್ರಾಮದ ದೊಡ್ಡ ಕಾಯಪ್ಪನ ಜಾತ್ರೆಗೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಜಾತ್ರೆಯಲ್ಲಿ ಮತ್ತೆ ಪ್ರತಿಧ್ವನಿಸಿದ ಮುಖ್ಯಮಂತ್ರಿಯ ಕೂಗು. ಕ್ಯಾಮೇನಹಳ್ಳಿಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ಜನರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ಸ್ವಾಮಿಯ ಸನ್ನಿಧಿಯಲ್ಲಿ ಆಶೀರ್ವಾದ ಮಾಡುವಂತೆ ಅರ್ಚಕರಿಗೆ ತಿಳಿಸಿದ್ದು, ರಥೋತ್ಸವ ಸಂದರ್ಭದಲ್ಲೂ ಕೂಡ ಕೆಲವು ಜನರು ಪರಮೇಶ್ವರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಲೆಂದು ಕೂಗಿದ್ದಾರೆ. ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಬಂದಿರ ಅನ್ಸುತ್ತೆ. ಮುಖ್ಯಮಂತ್ರಿ ಪ್ರಾಪ್ತಿರಷ್ಟು ಅಂತ ಒಂದು ಮಾತು ಹೇಳ್ಬಿಡಿ ಸರ್. ನಿಮ್ಮ ಇದರಲ್ಲಿ ಅಕ್ಷತೆ ತಗೊಳ್ಳಿ ದಯವಿಟ್ಟು. ಈ ಕಡೆ ಬನ್ನಿ ಸುಮ್ಮನೆ ಆಚೆ ಬನ್ನಿ. ಈಗ ಮಾಡಿ ಒಂಚೂರು ಇದಕ್ಕೆ ಅಣ್ಣ